ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಜಾನ್ವಿ ಕಿಚನ್. ನಾನಿವತ್ತು ಟೇಸ್ಟಿಯಾಗಿ ಚಿಕನ್ ನಗೆಟ್ಸ್‌ನ ಯಾವ ರೀತಿ ಮನೇಲೇ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತೇಳಿ ತೋರಿಸ್ತೀನಿ. ನೋಡಿ, ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಂಚಿಯಾಗಿ ಬರುವಂಥ ನಗೆಟ್ಸ್‌ನ ಇವತ್ತು ಮಾಡಿ ತೋರಿಸ್ತೀನಿ. ಚಿಕನ್ ನಗೆಟ್ಸ್ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು. ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಕಟ್ ಮಾಡಿ ಇಟ್ಕೊಂಡಂಥದ್ನೆಲ್ಲ ನಾನೀಗ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ 3ರಿಂದ 4 ಬ್ರೆಡ್ ಪೀಸಸ್ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಎಡ್ಜಸ್‌ನ ಕಟ್ ಮಾಡ್ಕೊಳ್ಬೇಕು. ಈ ಎಡ್ಜಸ್ ಏನು ನಮಗೆ ವೇಸ್ಟ್ ಆಗಲ್ಲ. ಆಮೇಲೆ ಇದನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಈಗ ಇದನ್ನು ಪೀಸ್ ಮಾಡ್ಕೊಂಡು ಈ ರೀತಿ ಇದನ್ನು ನಾನೀಗ ಜಾರಿಗೆ ಹಾಕ್ಕೊಳ್ತೀನಿ. ಅರ್ಧ ಕೆಜಿ ಚಿಕನ್ ಇರೋದ್ರಿಂದ 3ರಿಂದ 4 ಬ್ರೆಡ್ ಪೀಸಸ್ ಸಾಕಾಗತ್ತೆ. ಈಗ ಇದನ್ನೆಲ್ಲ ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡಿದ ನಂತರ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತೀನಿ. ಹಾಗೇನೆ ಪೆಪ್ಪರ್ ಪೌಡರ್ 1 ಸ್ಪೂನ್ ಹಾಕ್ಕೊಳ್ತೀನಿ. ನಂತರ ಗರಂ ಮಸಾಲ 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತೀನಿ. ಆಮೇಲೆ ಚಾಟ್ ಮಸಾಲ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಇದನ್ನು ನಾನು ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನಂತರ ಇದನ್ನೆಲ್ಲ ಒಂದು ಬೌಲಿಗೆ ನೀಟಾಗೆಲ್ಲ ತಗೊಂಡ್ಬಿಡ್ತೀನಿ. ಎಲ್ಲನೂ ನೀಟಾಗಿ ತಗೊಂಡ್ಬಿಡ್ತೀನಿ ನಾನೀಗ ಇದನ್ನು. ಈ ರೀತಿ ತಗೊಳ್ಬೇಕೆಲ್ಲ. ಆಗಲೇ ನಾನು ಬ್ರೆಡ್ ಎಡ್ಜಸ್‌ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಈಗ ನಾನು ಒಂದು ಜಾರಿಗೆ ಹಾಕ್ಕೊಳ್ತೀನಿ. ಎಲ್ಲದನ್ನೂ ಹಾಕ್ಕೊಂಡು ನೀಟಾಗಿ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ ಇದನ್ನು. ಈ ರೀತಿ ಪೌಡರ್ ಮಾಡ್ಕೊಳ್ಬೇಕು. ಇಷ್ಟು ಪೌಡರ್ ಆದರೆ ಸಾಕಾಗುತ್ತೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ತೀನಿ. ನಂತರ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಎಗ್ಗನ್ನು ನಾನು ತಗೊಳ್ತೀನಿ. ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿ ಹಾಕ್ಕೊಳ್ತೀನಿ. ಹಾಗೇನೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಹಾಗೆ ಒಂದು ಸಣ್ಣ ಲೋಟದಲ್ಲಿ 1/4 ಕಪ್ ಆಗುವಷ್ಟು ಹಾಲು ಹಾಕ್ಕೊಳ್ತೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ. ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ. ಆಗಲೇ ನಾವು ಚಿಕನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ನಾನು 1 ನಿಂಬೆಹಣ್ಣಿನ ರಸ ಹಾಕ್ಕೊಳ್ತೀನಿ. ಹಾಕ್ಕೊಂಡಿದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲದಕ್ಕೂ ಹೊಂದ್ಕೊಳ್ಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬೌಲಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಕೆಳಗಡೆ ನೀವೇನಾದರೂ ರ್ಯಾಪರ್ ಏನಾದರೂ ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸರಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಚಪಾತಿ ರೀತಿ ಇದನ್ನು ತೀಡ್ಕೊಳ್ಬೇಕು. ತೀರಾ ದಪ್ಪನೂ ತೀಡ್ಕೊಳ್ಬಾರ್ದು, ತೀರಾ ಸಣ್ಣನೂ ತೀಡ್ಕೊಳ್ಬಾರ್ದು. ಒಂದು ಮೀಡಿಯಮಾಗಿ ಬರಬೇಕು. ಆ ರೀತಿ ಇದನ್ನು ತೀಡ್ಕೊಳ್ಬೇಕು. ನೋಡಿ ನಾನು ಈ ರೀತಿ ತೀಡ್ಕೊಳ್ತಾ ಇದ್ದೀನಿ. ಈ ರೀತಿ ತೀಡ್ಕೊಂಡು ಈಗ ನಾನು ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ನೀವು ಕಟ್ ಮಾಡ್ಕೊಳ್ಳಿ. ಇದನ್ನು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಅಷ್ಟು ಈಸಿಯಾಗಿ ಇದು ನೀಟಾಗಿ ಕಟ್ ಆಗುತ್ತೆ. ಈ ಚಿಕನ್ ನಗೆಟ್ಸ್‌ನ ಎಷ್ಟೆಲ್ಲ ಖರ್ಚು ಮಾಡಿ ನಾವು ಹೊರಗಿಂದ ತರ್ತೀವಿ, ಅದನ್ನೇ ನಾವು ಮನೇಲಿ ಮಾಡ್ಕೊಂಡ್ವಿ ಅಂದರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಫ್ರೆಶ್ ಆಗಿ, ಟೇಸ್ಟಾಗಿ, ಹೈಜಿನಿಕ್ ಆಗಿ ನಾವೇ ಮನೇಲಿ ಮಾಡ್ಕೊಂಡ್ವಿ ಅಂದರೆ ಮಕ್ಕಳೆಲ್ಲ ಎಷ್ಟು ಇಷ್ಟಪಟ್ಟು ತಿಂತಾರಲ್ವಾ? ಹಾಗಾಗಿ ನೀವು ಒಂದ್ಸಲ ಇದನ್ನು ಮನೇಲಿ ಟ್ರೈ ಮಾಡಲೇಬೇಕು. ಈಗ ನಾನು ಇದನ್ನೆಲ್ಲ ಕಟ್ ಮಾಡ್ಕೊಂಡಾಗಿದೆ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥಿಕ್ನೆಸ್ ಇದ್ರೆ ಸಾಕಾಗುತ್ತೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆಲ್ಲ ಹಾಕಿಟ್ಕೊಂಡು ಬಿಡ್ತೀನಿ. ಹಾಗೇನೇ ನಾನು ಒಂದು ಪ್ಲೇಟಿಗೆ 1ರಿಂದ 2 ಸ್ಪೂನ್ ಆಗುವಷ್ಟು ಕಾರ್ನ್‌ಫ್ಲೋರ್‌ನ ಹಾಕ್ಕೊಳ್ತೀನಿ. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಕಾರ್ನ್‌ಫ್ಲೋರಲ್ಲಿ ತೆಳು ಕೋಟಿಂಗ್ ಕೊಡ್ತೀನಿ. ನಂತರ ಎಗ್ ಬ್ಯಾಟರಲ್ಲಿ ಹಾಕಿ ಒಂದೇ ಸರಿ ಡಿಪ್ ಮಾಡಿ ತೆಕ್ಕೊಳ್ತೀನಿ. ಒಂದು ಸರಿ ಡಿಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಬ್ರೆಡ್ ಕ್ರಮ್ಸ್ ಇತ್ತಲ್ಲ ಅದರ ಮೇಲೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಅದಕ್ಕೆಲ್ಲನೂ ನೀಟಾಗೆಲ್ಲ ಹೊಂದ್ಕೊಳ್ಬೇಕು. ಆ ರೀತಿ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಇಟ್ಕೊಳ್ತೀನಿ. ಈ ರೀತಿ ಎಲ್ಲದನ್ನು ತಯಾರಿ ಮಾಡಿ ಇಟ್ಕೊಳ್ಬೇಕು. ಈಗ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಲೋ ಫ್ಲೇಮ್ ಇಟ್ಕೊಂಡು ಒಂದೊಂದೇ ಪೀಸಸ್‌ನ ಹಾಕ್ಕೊಳ್ತಾ ಬರ್ತೀನಿ. ಹೈ ಫ್ಲೇಮ್ ಇಟ್ಕೊಳ್ಬಾರ್ದು. ಯಾಕಂದರೆ ಇದು ಮೇಲ್ಗಡೆ ಕೋಟಿಂಗ್ ಬಂದು ಬ್ರೆಡ್ ಕ್ರಮ್ಸ್ ಆಗಿರೋದ್ರಿಂದ ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಕಮ್ಮಿ ಉರಿಲೇ ಬೇಯಿಸ್ಕೊಳ್ಬೇಕು. ಈ ಪಾನಿಗೆ ಎಷ್ಟು ಪೀಸಸ್ ಹಿಡಿಸುತ್ತೋ ಅಷ್ಟು ಪೀಸಸ್‌ನ ನಾನು ಎಲ್ಲ ಕಡೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಫ್ರೈ ಮಾಡ್ತಾ ಇರಬೇಕು. ನೋಡಿ ಈಗ ಇದು ಒಂದು ಸೈಡ್ ಫ್ರೈ ಆಗಿದೆ. ಈಗ ಇದನ್ನೆಲ್ಲ ಇನ್ನೊಂದು ಕಡೆ ತಿರುವಾಕ್ಕೊಳ್ಬೇಕು. ಈ ರೀತಿ ಎಲ್ಲ ತಿರುವಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಇದೇನು ಹೆಚ್ಚೊತ್ತು ಟೈಮ್ ತಗೊಳ್ಳೋದಿಲ್ಲ. ಬೇಗನೆ ಬೆಂದ್ಕೊಂಡು ಬಿಡುತ್ತೆ. ಆದರೆ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಬೇಗ ಸೀಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಉರಿ ಕಮ್ಮಿ ಇಟ್ಟಷ್ಟು ನೀಟಾಗಿ ಫ್ರೈ ಆಗುತ್ತೆ. ಈಗ ಇದು ನೀಟಾಗೆಲ್ಲ ಫ್ರೈ ಆಗಿದೆ ನೋಡಿ. ಇಷ್ಟು ಫ್ರೈ ಆದರೆ ಸಾಕಾಗತ್ತೆ. ಈಗ ಇದನ್ನು ನಾನು ನೀಟಾಗಿ ಎಣ್ಣೆ ಎಲ್ಲ ಸೋದಿಸ್ಕೊಂಡು ನೀಟಾಗಿ ಒಂದು ಪ್ಲೇಟಿಗೆ ತಕ್ಕೊಂಡು ಬಿಡ್ತೀನಿ. ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ. ಇದನ್ನು ನಾವು ಮನೇಲಿ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಾಗಿದೆ. ಈ ರೀತಿ ನೀವು ಮನೇಲೇ ಮಾಡ್ಕೊಂಡ್ರಿ ಅಂದರೆ ಎಷ್ಟು ಹೆಲ್ದಿಯಾಗಿ, ಎಷ್ಟು ಟೇಸ್ಟಿಯಾಗಿ, ಎಷ್ಟು ಹೈಜಿನಿಕ್ ಆಗಿ ಮಾಡ್ಕೊಡ್ಬೋದಲ್ಲ. ಮಕ್ಕಳಿಗೆಲ್ಲ ಇದನ್ನು ನೀವು ಮಾಡಿಕೊಟ್ರೆ ನೀವು ಹೊರಗಿಂದನೇ ತಂದು ಕೊಟ್ಟಿದ್ದೀವಿ ಅಂತ ಮಕ್ಕಳು ಅಂದ್ಕೊಳ್ಬೇಕು. ಅಷ್ಟು ಚೆನ್ನಾಗಾಗಿದೆ ಇದು.
ಈ ರೀತಿ ನೀವೆಲ್ಲ ಒಂದ್ಸಲಿ ಟ್ರೈ ಮಾಡಲೇಬೇಕು. ನೋಡಿ ಮೇಲ್ಗಡೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್